ಅದ ಇಷ್ಟು ತಗೊಳ್ಳೋದು ನಮಗೂ ಇದು ಯಾಕೋ ಬೇಡ ಅನ್ಸ್ತ. ನಮಗೆ ಬೇಜಾರಾಗೈತೆ. ನಮಗೆ ಸನ್ಮಾನ ಮಾಡಿದರು ಆನಂದನವರು. ಅದೆಲ್ಲ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ಅದೆಲ್ಲ. ಮತ್ತು ಇದು ಕೊಟ್ಟಿದ್ದಾರೆ. ಆನಂದನ ಇದಾರಲ್ಲ ನಮ್ಮ ಮನೆ ಫ್ರೆಂಡ್ ಭಾಳ ನಾನು ಮ್ಯಾರೇಜ್ಗಿಂತ ಮುಂಚೆ ನೋಡಿದ್ದವರಿಗೆ, ಅವಾಗಿಂದ ಪರಿಚಯ ಐತೆ ನಮಗೆ. ಅವರು ನಮಗೆ ಇವತ್ತು ಸನ್ಮಾನ ಮಾಡಿ ಛೀ 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 ಯಾಕ್ರಿ ಇಷ್ಟು ಕಾಸ್ಟ್ಲಿ ತಂದು ಕೊಟ್ಟಾರ ಅವ್ರು? 9.9 ಕ್ಯಾರೆಟ್. ಅದಕ್ಕೆ ಅವರು ದಿವಸ ಅಷ್ಟು ಕಷ್ಟಪಟ್ಟು ನಮಗೆ ಭೇಟಿ ಆಗ್ಬೇಕಂತ ಅದು ಬಿಲ್ ಐತೆ ಅಂದ್ರೆ ವಾರಂಟಿ ಕಾರ್ಡ್ ಏವು ಭಾಳ ಮಸ್ತ್ ಐತ್ಲ ಅದು. ಕರೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ನಾವು ತೊಗೊಳೋದು ಹೆಂಗ್ರಿಪ್ಪ? ನಮ್ಗೆ ಬೇಜಾರಾಗತ್ತದ ಚಿನ್ನು ರೀ. ಇಷ್ಟು ಕಾಸ್ಟ್ಲಿ ಇದೆ ಕೊಡಬಾರ್ದಾಗಿತ್ತು ಅವ್ರು ನಮಗೆ. ಈಗ ಬೇಕಾಗಿರ್ಲಿಲ್ಲ, ಬರೀ ಆಶೀರ್ವಾದ ಒಂದು ಶಾಲೆ ಒಂದು ಇದನ್ನು ಹೂವಿಂದ ಇದು ಕೊಟ್ಟಾರಲ್ಲ ಅದು ಸಾಕಾಗಿತ್ತು. ಅದು ಇದನ್ನು ಇಷ್ಟು ದೊಡ್ಡದು ತೊಗೊಳೋದು ಹೆಂಗಿದೆ? ಇಷ್ಟು ಕೊಡಬಾರ್ದಾಗಿತ್ತು. ಇದು ಗಣೇಶ ಏನಪ್ಪ ನೀನು? ಬೆಳ್ಳಿ ಗಣೇಶ ನಮ್ಮ ಮನೆಯೊಳಗಿದ್ದ, ಬಂಗಾರ ಗಣೇಶನ ನೀ ಬಂದೀಯ. ಏನಂತ ಹೇಳಿಪ್ಪ ನಿಂಗೆ? ಹಾಂ ಚಿನ್ನ ಅದ ಇಷ್ಟು ತಗೊಳ್ಳೋದು ನಮಗೂ ಇದು ಯಾಕೋ ಬೇಡ ಅನ್ಸ್ತ. ನಮಗೆ ಬೇಜಾರಾಗೈತೆ. ನೋಡಿ ಪ್ರೋತ್ಸಾಹ. ಅದೇ ಸೇಮ್ ಮುಖ ಹಂಗೆ ಕಾಣತ್ತಾರ ಅವ್ರು ಅಂತ ಅನ್ಬೇಕು. ನಮಗೆ ಪ್ರೋತ್ಸಾಹ ಫೌಂಡೇಶನ್ ಕಾರ್ಯಕ್ರಮ ಹೋಗಿದ್ವಲ್ಲ, ಅವಾಗ ವಾಘಮೋರೆ ಸರ್ ಅವರು ನಮಗೆ ಇದು ಕೊಟ್ಟಾರ. ಮೋಸ್ಟ್ಲಿ ಅವರ ಸ್ವಂತ. ಹಾಂ ಅದಕ್ಕೆ ನಮ್ಮ ಅದೇ ನಮಗೆ ಅದೇ ಅವರ ಮೋಸ್ಟ್ಲಿ ಬರ್ದಾರಿ ನೋಡು ಬುಕ್. ಅವ್ರು ನಮಗೆ ಬುಕ್ ಕೊಟ್ಟಿದ್ದಾರೆ ನೋಡಿ, ವಿವೇಕಾನಂದ ಅವ್ರದ್ದು. ಎಷ್ಟು ಒಳ್ಳೆ. ಓಕೆ ಓಕೆ, ನಮ್ದು ಮೆಮೊರಿ ಸಲುವಾಗಿ ನಮ್ಗೆ ಯಾವಾಗಲೂ ಓದಾಕಂತ ಹೇಳಿ ನಮ್ಮ ಜೊತೆ ಇರ್ತದೆ. ಭಾಳ ಅವೆಲ್ಲ ಎಷ್ಟೊಂದು ಇವು ಮೆಮೊರಿಗಳದಾವಳ ನಮ್ಮ ಸಲುವಾಗಿ ಭಾಳ. ಆಮೇಲೆ ತಗೊಂಡು ಬಿಟ್ರು ನೋಡಿ. ದಸರಾ ಹಬ್ಬದಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಗೆ ಆನೆನೇ ಭುವನೇಶ್ವರಿ ಅಮ್ಮನ ಮೇಲೆ ಆನೆ ಮೇಲೇ ಇದು ಅಲ್ಲಿ ಮೈಸೂರಲ್ಲಿ ಅರಮನೆ ಹತ್ರ ಆನೆನೇ ಇರ್ತಾವ. ಹಂಗೆ ನಮ್ಮ ಮನೆಗೂ ಆನೆಗಳು ಬಂದಾವ. ನೋಡೋಣ ಯಾವ ರೀತಿ ಮಾಡ್ಕೊಂಡು ಬಂದಾರ. ಹಾಂ, ನೀವು ಓಪನ್ ಮಾಡ್ತೇವೆ. ಒಂದು ಜೀವ ತುಂಬಿದಂಗೆ ಆಗದ. ಅದು ಯಾವ ಥರ ಇತ್ತಲ್ಲ, ಅದು ಏನೋ ಬೇರೆನೇ ಆಗ್ಬಿಟ್ಟಿದಾವ. ನಿಜವಾಗ್ಲೂ ಏನು ಬೇರೆನೇ ಆಗ್ಬಿಟ್ಟಿದೆ. ಮಸ್ತ್. ಅದಕ್ಕೆ ಇಷ್ಟು ಲೇಟ್ ಆಗಿದೆ. ಇದು ಇಷ್ಟೆಲ್ಲ ಮಾಡಲಿಕ್ಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಾಗಿದಾವ. ಒಂದು ಜೀವನ ತುಂಬಿಟ್ಟಿದ್ದೀರಾ ಕಣ್ಣಲ್ಲಿ ಎಲ್ಲ. ಕಣ್ಣುಗಳು ನೋಡ್ತಾ ಇದ್ರೆ ಏನು ಹೇಳೋದನ್ನೇ ಇಲ್ಲ. ಅದು ಭಾಳ ಚೆನ್ನಾಗಿ ತಗೊಂಡ್ಬಂದು ಭಾಳ ಚೆನ್ನಾಗಿದೆ. ಇಬ್ಬರ ಆನೆಗಳ್ದು ಇವತ್ತು ಜೋಡಿಗಳ್ದ ಮನೆಯೊಳಗೆ ದಸರಾ ಹಬ್ಬದ ದಿನ ಕಣ್ಣಲ್ಲಿ ಸಹಿತ ಹಿಂಗೆ ಜೀವ ತುಂಬಿಟ್ಟಿದ್ದಾರೆ ನೋಡಿ. ಅದ್ರ ಕಣ್ಣುಗಳು ನೋಡಿದ್ರೆ ನಿಜಾನೇ ಅನಿಸ್ತಾ ಇದೆ. ಒಂದೊಂದಾಗಿ ತೊಗೊಂಬರ್ತಾ ಇದ್ದಾರೆ. ನಮ್ಮ ಮಗನ ಫ್ರೆಂಡ್ ಬಂದಿದ್ರು, ಎಲ್ಲ ಅದಕ್ಕೆ ಇಟ್ಕೊಂಡು ಟಚ್ ಮಾಡಿ ಎಲ್ಲ ನೋಡಿದ್ದಾರೆ. ನೆನ್ನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಸೈನ್. ಅಷ್ಟು ಅದೇ ಭಾಳ ಇಷ್ಟಪಟ್ಟರು ಎಲ್ಲ ನೋಡಿ. ಮತ್ತೆ ಇಲ್ಲಿ ಇಡ್ರಿ ಅಂತ ಹೇಳಿದ್ದಾರೆ. ಅದು ಅಲ್ಲಿ ಇಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಶೋಕೇಶಲ್ಲಿ ಇಡ್ರಿ. ಸ್ಪೆಷಲ್ ಒಲೆ ಇದೆ. ನಿಮಗೆ ಗೊತ್ತೇ ಇದೆ, ಎಲ್ಲರ ಮನೆಯಲ್ಲೂ ಒಲೆ ಇರ್ತದೆ. ಊರ ಕಡೆ ಎಲ್ಲ ನಾವು ಈ ರೀತಿ ಮನೆಯೊಳಗೆ ಒಲೆ ಇಡ್ತಾ ಇದ್ದೀವಿ ಅಂತಂದ್ರೆ
ಅದಕ್ಕೆ ಏನು ಭಾಳ ನಮ್ಮ ಮೊದಲಿಂದ ಇಡೋದಿತ್ತು, ಮತ್ತು ಇವಾಗ ಸಂತೋಷ್ ಅವರು ಅದಕ್ಕೆ ಒಂದು ಊರ ಕಡೆ ಹೆಂಗಿರ್ತದಲ್ಲ ಅದೇ ರೀತಿ ಡಿಸೈನ್ ಮಾಡ್ಕೊಂಡು ಸೇಮ್ ಹಂಗೆ ಇದಕ್ಕೂ ವರಾಲಿ ಮಾಡಿಬಿಟ್ಟಿದ್ದೀರಾ? ಹೌದು, ಇಲ್ಲಿ ಕೇಕೆ ಬೇಕು. ಹಾಂ, ನಿಮ್ಗೆ ಹೇಳಿದ್ನಲ್ಲ ಉದಯ್ಪುರ್ ಅಂತ. ಓ ಹಿಂಗೆ ಮಾಡ್ಕೊಂಡಿದ್ದೀರಾ? ಭಾಳ ಚೆನ್ನಾಗಾಗಿದೆ ನೋಡಿ, ಯಾವ ರೀತಿ ಇತ್ತಿದು ಮಸ್ತ್ ಮಸ್ತ್. ಈಗ ನಾವು ಹೊರಗಡೆನೇ ಇಟ್ಟರೆ ಏನಿದು ಆಗಲ್ಲ, ಏನಾಗುತ್ತೆ? ಏನು ಹೊರಗಡೆ ಹಾಕಿದ್ರೂ ಬಣ್ಣ ಅದು ಇದು ಏನೂ ಹೋಗಲ್ವಾ? ಏನಾಗಲ್ಲ. ಹಾಂ, ಅದು ನಾವು ಹೊರಗಡೆ ಇಡಕ್ಕೆ ಮನಸ್ಸಿಲ್ಲ, ಒಳಗಡೆ ಇಡ್ಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಅಷ್ಟು ಚೆನ್ನಾಗಾಗಿದೆ ಅದು. ಅದು ಎಲ್ಲಿ ಒಂದು ಪ್ಲೇಸ್ ನೋಡಿಕೊಂಡು, ಇಲ್ಲಾಂದರೆ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಆ ರೀತಿ ಒಂದು ಲುಕ್ಕೇ ಬೇರೆ ಇದೆ ಅದದ್ದು. ಹೊರಗಡೆ ಬೇಕಾದರೆ ಬೇರೆ ಯಾವುದಾದ್ರೂ ಒಂದು ತೂಗು ಹಾಕಿದ್ರು ನಡೀತದೆ. ಭಾಳ ಚೆನ್ನಾಗಿದೆ ರೀ ಇದು. ಅದಕ್ಕೇನು ಹಿಂದೆ ಎಲ್ಲದಕ್ಕೂ ಫಸ್ಟ್ ಟೆರಕೋಟ ಹಚ್ಕೊಂಡ್ಬಿಟ್ಟಿದ್ವಿ. ಹಾಂ ಹಾಂ, ಅದೇ ರೀ ಟೆರಕೋಟ ಕಲರ್ ಹಚ್ಕೊಂಡು. ನೋಡಿ ಹೆಂಗೆ ಮಾಡಿಬಿಟ್ಟಿದ್ದೀರ, ಇದರಲ್ಲಿ ಕಣ್ಣು ಎಲ್ಲ ಇದು ನೋಡಿ. ಸೂರ್ಯದೇವ ನಿಜವಾಗ್ಲೂ ಭಾಳ ಅಂದರೆ ಭಾಳ ಚೆನ್ನಾಗಾಗಿದ್ದಾವ. ನಿಮಗೂ ನೋಡಿ ಖುಷಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಕಲೆ ಇರ್ತದಲ್ಲ, ಕಲೆಗಾರ ಇರ್ತಾರಲ್ಲ, ಅವ್ರದ್ದು ಒಂದು ಕುಚ್ಚಿ ಹಿಡ್ಕೊಂಡು ಅದು ಡ್ರಾಯಿಂಗ್ ಬಣ್ಣ ಇರ್ತದಲ್ಲ, ಅದು ಹಚ್ಚೋದು ಅಷ್ಟು ಈಸಿ ಇಲ್ಲ. ಭಾಳ ಪೇಷನ್ಸ್ಲಿ ಮಾಡಬೇಕಾಗ್ತದೆ ಈ ಕೆಲಸ. ಮತ್ತು ಮಣ್ಣಿಂದ ಇದಕ್ಕೆ ಒಂದು ಜೀವನ ತುಂಬಿಟ್ಟಿದ್ದಾರೆ ಅವ್ರು. ಮತ್ತು ನನಗೆ ವಿಡಿಯೋ ಸಲುವಾಗಿ ನಮ್ಮ ಮನೆಗೆ ಒಲೆ ಬಂದದ. ಇದು ಸ್ಪೆಷಲ್ ಒಲೆ ಅದ. ನೋಡೋಣ, ಒಂದೊಂದೊಂದು ಹೆಜ್ಜೆ ಇಡ್ತಾ ಇದ್ದೀವಿ. ಇಡೋಣ ಅಂತ ಹೇಳಿ ನಾವು ಇಷ್ಟೆಲ್ಲ ಇದೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಇದು ಎಲ್ಲ ರೆಡಿ ಅದಾವ. ನಿಮ್ಮ ಸಲುವಾಗಿ ಸ್ಪೆಷಲ್ ವಿಡಿಯೋಗಳು ಬರ್ತಾವ, ಕಾಯ್ತಾ ಇರಿ. ಈಗ ನಂದು ವಿಡಿಯೋ ಸ್ಟಾರ್ಟ್ ಆಯ್ತು. ಈಗ ಟೈಮ್ 4:30 ಆಗೈತಿ. ಶಾಂಭವಿ ಒಮ್ಮೆ ಈಗ ಸ್ವಲ್ಪ ಟೈಮ್ ಐತನ ಅಂತಲೇ ಈ ಕಾಲೇಜಿಂದ ಬಂದಳು. ಮತ್ತು ರೆಡಿಯಾಗಿ ಈಗ ಅವಳು ಒಂದು ತುತ್ತು ಅನ್ನ ತಿಂದ ಗಬಕ್ಕಂತ. ಹಾಂ ಹಾಂ, ಶಾಂಭವಿ ಅಲ್ಲ, ಮಳೆ ಬರ್ತಾ ಇದೆ. ಈಗ ಮಳೆ ಬರೋ ಕ್ಲೈಮೇಟ್ ಆಗದ. ನಿಂದೇನು ಈಗ ನೀ ಯಾವ ಪ್ಲೇಸಾಗ ಏನು ಕೆಲಸ ಜಾಬ್ ನೋಡಿದ್ರ? ಇದ ನೋಡಿ ಮಾತೀಗ ಇದು ನೀವು ಅಂತೀರಲ್ಲ, ನೀವು ಬಟ್ಟೆಯಲ್ಲಿ ತೊಗೊಂಬಂದಿದ್ರ ಅಂತ. ನಾವು ಇದದ ಚಿಕ್ಕ ಶಾಪ್ ಅಂತ ಇದೆಯಲ್ಲ, ಅಲ್ಲಿ ತೊಗೊಂಬಂದಿದ್ವಿ. ನೋಡಿ ಇಲ್ಲಿ ನೋಡಿದ್ರ ಆರ್ಡರ್. ಯಾವ ಚಪ್ಪಲ್ ಆಗೋದು? ನೀ ಯಾವ ಚಪ್ಪಲ್ ಹಾಕೋತಿ? ಇದು ಕಂಫರ್ಟ್ ಅದಾವ ನಿಂಗೆ? ನೋಡಿದ್ರ ಎಂಥ ಶೂಸ್ ಆದರೂ ಎಂಥ ತೊಗೊಂಡಾಳ ನೋಡಿ. ಶಾಕ್ಸ್ ಥರ ಶೂಸ್ ತೊಗೊಂಡಾಳ. ಹೌದಾ? ಎರಡೆರಡು ಇರಲಿ, ಜೊತೆ ಇರಲಿ, ಅವ್ರಿಗೂ ಬೇಕಾಗ್ತದ. ಇದು ಯಾರು ಬ್ಯಾಗ್ ನಮ್ಮ ಮನೆಗೆ ಬಂದಿದ್ದು ನೋಡಿ. ಎರಡೆರಡು ಬ್ಯಾಗ, ಹೊಸ ಬ್ಯಾಗ್ ಇದೆ. ಶಾಂಭವಿದ ಫ್ರೆಂಡ್ ಸಂಜೆನ ಶಾಕ್ಸ್ ನಮ್ಮ ಮನೆಗೆ ಬಂದದ. ಅಪ್ಪು, ಆ ಶಾಂಭವಿ ಅನ್ನ ತಿಂತಾ ಇಲ್ಲ, ನೀ ತಿನ್ನೋ ಬೇಡ. ಮೊಟ್ಟೆ ಬಾಯ್ಲ್ ಮಾಡಿದ್ದೈತೆ ನೋಡಿ, ಅದ್ರ ಜೊತೆ ತಿನ್ನಲ್ಲೇ. ನೀರು ಕೆಳಗಡೆ. ಹಾಂ, ಅದ ಪೆಟ್ರೋಲ್ ಐತಿ, ರೂಮ್ ಇದೆ, ಅಲ್ಲಿ ಜಾಗ ಇದ್ರೆ ನಿಲ್ರಿ. ಏನಿಲ್ಲ, ಆರಾಮಾಗಿ ಜೈಶಾಲಿಯಾಗಿ ಬಾ. ಯುದ್ಧ ಭಾಳ ಮಳೆ ಅಂತಂದ್ರೆ ಮತ್ತೆ ವಾಪಸ್ಸು ಬರ್ಬೋದು. ಹಾಂ, ಈಗ ದಾರ್ಯಾಗ ಭಾಳ ಮಳೆ ಬಂದ್ರೆ ವಾಪಸ್ಸು ಬರ್ಬೋದು. ಆಯ್ತು, ನೋಡ್ಕೊರಿ, ಎಲ್ಲ ಡಿಸೈಡ್ ಮಾಡ್ರಿ. ಬಾಯ್ ಬಾಯ್. ಓಕೆ, ಬಾಯ್. ಆ ಶೂಸ್ ಸರಿಯಾಗಿ ಹಾಕೋ. ಟೆನ್ಸ್ ಆಗಿ ನೋಡ್ಕೊತ ನಿಂತಿದ್ದಾರೆ ನೋಡಿ. ಟೆನ್ಸಾ ನಿಮ್ಗೆ? ಹಾಂ, ಏನು ಟೆನ್ಸ್? ಹಾಂ, ಎಷ್ಟು ಈಗ ರಾತ್ರಿ ಏನು 12-1 ಆಗೈತಿ? ಅಲ್ಲ, ಅಪ್ಪ ಅಂತಂದ್ರೆ ಹೆಂಗಿರ್ಬೇಕು, ಹೆಂಗೆ ಸ್ಟ್ರಾಂಗ್ ಆಗ್ಬೇಕು ಅಪ್ಪ ಅಂದ್ರೆ? ಬರೀ ಟೆನ್ಷನ್ ಬರೀ. ಈಗ ಅವ್ರ ಅಣ್ಣ ಮಾತಾಡ್ತಾನ, ಅವ್ರ ಅಪ್ಪಾಜಿ ಹಂಗೆ ಮಾತಾಡ್ತಿದ್ದಾರೆ. ಅವ್ರ ಅಣ್ಣ ಏನು ಮಾತಾಡ್ತಾನೆ ಕೇಳೋಣ. ಯಾಕಂದರೆ ಸಜೆಷನ್ ತಗೊಳ್ಳಿ ನೀವು. ಅವ್ರ ಅಣ್ಣನೂ ಈ ಸ್ಟೇಜ್ ಒಳಗೆ ಅದಾನೀಗ. ಅಪ್ಪ ಅಂತೂ ಭಾಳಷ್ಟು ಈಗ ಶಂಭುವಿಗೆ ನೀನು ಅಂತ ಬೈದ ಎಲ್ಲ ಇದು ಮಾಡಿ ಕಳಿಸ್ಕೊಟ್ರು. ಈಗ ನಿಂದ ಅದ್ರ ಬಗ್ಗೆ ಏನು ಸಜೆಷನ್ ಐತಿ? ಸ್ವಲ್ಪ ಕ್ಲಿಯರ್ ಸ್ಪಷ್ಟವಾಗಿ ಎಲ್ಲರ ಜೊತೆ ಮಾತಾಡು. ಅಲ್ಲ, ಅವಳು ಎಲ್ಲಿ
ಆ ಹಂಗೆ ಹೇಳಕ್ ಸಾಧ್ಯ ಇಲ್ಲ. ಅಪ್ಪದ ಡಿಫ್ರೆಂಟ್. ಅಪ್ಪಂದು ಈಗ ವಯಸ್ಸು, ಅಪ್ಪಂದು ವಿಚಾರ ಅದು ಬೇರೆ ಐತಿ. ನೀ ಅವ್ರ ಅಪ್ಪ ಅದಾರ ಅವಳ್ದು, ನೀ ಅವಳು ಅನ್ನಾದಿ. ಅನ್ನಾದ ಇದರಿಂದ ನೀ ಏನು ಹೇಳ್ತಿ? ನಿಂಗೆ ಏನು ಅನಿಸ್ತತಿ? ಅದು ನಮ್ಮ ಮನುಷ್ಯ ನಮ್ಗೆ ಹೆಂಗೈತಿ ಗೊತ್ತೈತಿ. ಖರೆ ಮಳಿ ಗಾಳಿ ತಂಪ ಈಗೆಲ್ಲ ಇದ್ರೊಳಗ ಮತ್ತು ಟೈಮ್ ಲೇಟ್. ಇಷ್ಟು ಗಂಟೆಗೆ ಹೆಂಗೆ ಹೋಗೋದು ಮಾಡೋದು ಅಂತ ಮೊದಲೇ ಹೋಗೋದಿಲ್ಲ ಅವಳು. ಹಾಂ ಆಯ್ತು. ಆಮೇಲೆ ಎಲ್ಲ ನಿನಗೆ ಏನು ಅನಿಸ್ತೈತಿ? ಎಲ್ಲ ಆರಾಮಾಗಿ ಅವರು ಎಲ್ಲ ಇದು ಮಾಡ್ಕೊಂಡು ಬರಲಿ, ಎಲ್ಲ ಕಲೀಲಿ ಅಂತ ಆ ರೀತಿ ಅಂತ ಇದೀವೋ ನೀನು? ಹಾಂ ನಾವು ಭಾಳ ಲೇಟ್ ಆಗಿತ್ತು ನಮಗೆ. ನಾವು ಎಲ್ಲ ಅಡುಗೆ ಅದು ಮಾಡಿ ಬಿರಿಯಾನಿ ಅದು ಮಾಡ್ಕೊಂಡು ಊಟ ಮಾಡ್ಕೊ. ಖರೆ ಶಾಂಭವಿಗಳು ಬೇಗ ಹೋಗ್ಯಾರು, ಮತ್ತು ರಾತ್ರಿ ಏನಾಗಲ್ಲ ಅವರಿಗೆ. ಅಲ್ಲೇನು ಈಗ ನೀರು ಅದ ನೋಡಾಕ? ಆಯ್ತಾಯ್ತು, ನೋಡ್ಕೊಂಬರ್ಲಿ, ಎಂಜಾಯ್ ಮಾಡಲಿ, ಒಂದೊಂದಾಗಿ ಕಲೀಲಿ. ನಾವು ಅವ್ರ ಜೊತೆ ಧೈರ್ಯ ತುಂಬಬೇಕಾಗ್ತದೆ. ಯಾಕಂದ್ರೆ ಅಪ್ಪದು ಹೇಳೋದೇನಿಲ್ಲ. ಅವ್ರ ಅಪ್ಪ ಅಂದಮೇಲೆ ಅವರು ಹೇಳವ್ರ ಅಮ್ಮ ಅಂತಂದ್ಮೇಲೆ ಅಮ್ಮನೂ ಅವಳು ಹೇಳಕ್ಕೆ ನೋಡಿದೆ. ಭಾಳ ಚಂದಾಗಿ ಆಮೇಲೆ ತೋರಿಸ್ತೀನಿ ಅಂದ್ರೆ ಈಗ ಅಭಿಮಾನಿಗಳಿಗೆ 2 ಗಾಲಿ ನೋಡಿರ್ಲಿಲ್ಲ, ನೀನೇ ನೋಡಿದೆ ಅದು. ಹಾಂ ಆಯ್ತು ತಗೋರಿ, ಇರಲಿ ನೋಡೋಣ. ಒಂದು ಸ್ವಲ್ಪ ಏನಾದರೂ ಅವು ಎಲ್ಲ ವಿಡಿಯೋಸ್ ಅದು ಎಲ್ಲ ಬರುವುದಾವ, ಅದು ಮಾಡೋದೈತೆಲ್ಲ. ನೀವೇನು ತಿಂತೀರಾ? ಆಯ್ತಾ ನಿಮ್ದು ಕೆಲಸ ಹೋಗಿದ್ದ? ಬರೀ ಈಗ ಮಳೆ ವಾತಾವರಣ ಆಗೈತೆ ಪೂರ್ತಿ. ಅಂದ್ರೆ ನೀವು ಮಳೆ ಒಳಗೆ ಈಗ ಹುಡುಗಿ ಹೋಗೋದಂತ ನೀವು ಮಳ್ಯಾಗ ತೋರಿಸ್ಕೊಳ್ಳೋವ್ರೀಗ. ಅವಳು ಹೋಗಿದ್ದಾಳ, ನಾಯಕ ಇಲ್ಲಿ ಒಳಗೆ ಕೂಡ್ಲಿ, ಸ್ಕ್ವೀರಲ್ಲಿ ಬಾ ಬಾ ಬಾ. ಅಲ್ಲಿ ನೋಡಿ ಹೆಂಗೂ ಹಗ್ಗ ಮೇಲಿಂದ ಇದು ಏನು ಮಾಡೋದು? ಸ್ಕ್ವೀರಲ್ಲ ಇದಕ್ಕೇನು ಅಂತೆನ್ನ ಹಗ್ಗದ ಮೇಲಿಂದ ಇದು ಮಾಡ್ಕೊಂಡು ಬಂತು ನೋಡೋದು. ಸರಿಯಾಗಿ ಕಾಣಿಸ್ಲಿಲ್ಲ ವಿಡಿಯೋ ಒಳಗೆ. ಇಲ್ಲಿ ಹಾಲು ಕಸ ಕೆಟ್ಟಿದ್ದೀನಿ, ಮತ್ತೆ ನೆನಪು ಬಂದೆ ತೊಗೊಂಬಂದಿದ್ದೆ. ಹೋದಾಗ ಬೋರಿಯನ್ನ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಅದಾವ. ನಾವು ತಿಂದಿದ್ದ ಥರ ಬೋರಿಯನ್ನ ಇಲ್ಲ ಇವು. ಇಲ್ಲ, ಅದು ಚೀಲಾನ ಕಟ್ಟಿದ್ದೇ ಇತ್ತದ. ಚೀಲಾನ ಅದು ಕಟ್ಟಿದ್ದು ಹಿಂಗೆ ಇದ್ರ ಟೈಪ್ ಇತ್ತದ. ಅದಕ್ಕೆ ಅದೇ ನಾವು ಊರುಗಡೆ ತಿಂತೇವಲ್ಲ ಆ ಥರ ಅನಿಸಿದ್ದು. ಖರೆ ಇದು ಸ್ವಲ್ಪ ಸ್ಟಾಕ್ ಅದ. ಖರೆ ಕರಿ ವಟಾಣಿ ನಮ್ಮ ಮನೆ ಒಳಗೆ ಇವತ್ತು ಪಲ್ಯ ಕರಿ ವಟಾಣಿ ಮಾಡೋದು. ಏನು ಕೆಲಸ ಚಾಲು ಆಯಿತು. ಫಿಶ್ಶಿಗೆ ನೀರು ಅವಂದೆ ಎಲ್ಲ ಇದು ಫಿಶ್ಶಿಗೆ ಎಲ್ಲ ಅದಕ್ಕೆಲ್ಲ ಒರೆಸೋದು ತೊಳೆಯೋದು ಇದೆಲ್ಲ ಒಂದೇ ಕೆಲಸ ಐತಿ. ಖರೆ ಈಗ ಸೊಳ್ಳೆನೂ ಭಾಳ ಅದಾವ ಈ ಟೈಮ್ದಾಗ. ನೋಡಿ ಮೀನ ಹೆಂಗೆ ಓಡಾಡ್ತಾವ ನೋಡಾತಿ. ನಿಂಗೆ ಕಾಣಿಸ್ಲಿಲ್ಲ? ಎಲ್ಲ ಕರಿ ಮೀನು ಅದಾವ. ಸಾಕು. ಭಾಳ ಚಂದಾಗದ ಜರ್ಬೇರ ಹೇಳಿ. ಇದು ಭಾಳ ಎಷ್ಟು ಮಸ್ತ್ ಆಗೈತೆ ನೋಡಿ. ಕಲರೇ ಎಷ್ಟು ಮಸ್ತ್ ಐತೆ ನೋಡಿ. ಒಂದೊಂದು ಕಲರ್ಗಳು ಒಂದೊಂದು ಎಲ್ಲ ನಿಮ್ಗೆ ಎಲ್ಲ ರೋಸ್ ಅದು ಎಲ್ಲ ತೋರಿಸ್ತೀನಿ ಆಮೇಲೆ. ಭಾಳ ಮಸ್ತ್ ಆಗಿದಾವೆ ರೋಸ್ ಎಲ್ಲ. ಅಲ್ಲೆಲ್ಲ ಹೊಸ ಟೈಪ್ ಎಲ್ಲ ತೋರಿಸ್ತೀನಿ. ಇದಂತೂ ಏನು ಹೇಳೋದೇನೇ ಇಲ್ಲ. ಇದು ಎಲ್ಲಿ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ಇದು ಎಲ್ಲಿ ನೋಡಿದರೆ ನಮ್ಮ ಮನೇನ ಅಂತ ನನಗೆ ನಂಬಕ್ಕಾಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಇಲ್ಲೆಲ್ಲ ನೋಡಿದರೆ ಇದು ನಮ್ಮ ಮನೇನ ಅಲ್ಲ ಅಂತ ಅನಿಸ್ತದೆ ನನಗೆ. ಇದೆಲ್ಲ ನೋಡಿದರೆ ಈ ಥರ ಇವು ನೋಡೋಕೆ. ಇಲ್ಲಿ ಒಂದು ದೊಡ್ಡ ಮರ ಇದೆ, ಅದು ಗಾರ್ಡನ್ ಪಕ್ಕದಲ್ಲೇ. ಆ ಮರ ಕಡೆ ಇದೆಲ್ಲ ಇಷ್ಟೊಂದು ಹಳದಿ ಹೂಗಳು ಆಗ್ಬಿಟ್ಟಿದಾವ. ಹೂವಿನ ರಾಸಿನ ಹಾಸಿದಂಗೆ ಹಿಂಗೆ ಆಗ್ಬಿಟ್ಟೈತೆ ನೆಲದ ಮೇಲೂ ಮತ್ತು ಗಿಡದಾಗೂ ಎಲ್ಲ ಹೂವನ್ನ ಒಂದು ಎಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ನಮ್ದು ಇದು ಬಳ್ಳಿ ಎಷ್ಟು ಚಂದನೂ ಬಂದೈತಿ. ಇಲ್ಲೇ ಮನೆ ಕಡೆನ ಪಿಂಕ್ ಕಾಣಿಸ್ತಾ ಇದೆ ನೋಡಿ. ದಾಸವಾಳ ಪಿಂಕ್ ಹೂ ಆಗ್ತಾಯಿದ್ದಾವೆ. ಇಲ್ಲಿ ಎತ್ತರ ಆಗೈತೆ ಅಷ್ಟೊಂದೀಗ. ಆಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ, ಇದು ಎಲೆ ಬಳ್ಳಿ ಇಲ್ಲಿವರೆಗೂ ಬಂದದೀಗ. ಇಷ್ಟು ಎಲೆ ಬಂದದ್ದು ನೋಡಿ. ಪೂಜೆಯಾಗ ನಮಗೆ ಕಾಣಿಸ್ತಾ ಇದೆ ನಿಮಗೆ. ಇದು ಹಚ್ಚಿದ್ದು ಬಂತು. ಭಾಳಷ್ಟೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ಇದು ಹ್ಯಾಂಗಿಂಗ್ ಪಾಟ್ ಒಳಗೆ ಹಿಂಗೆ ಬರ್ತದೆ ಇದು. ಮತ್ತು ಇದು ಯಾವ ರೀತಿ ಬಂದದ ನೋಡಿ. ಇದು ಭಾಳ ಚಂದ ಬಂದದ. ಎಲ್ಲೆಲ್ಲಿ ಖಾಲಿ ಪಾಟ್ಗಳು ಅದಾವಲ್ಲ ಅದ್ರೊಳಗೆ ಸೊಪ್ಪು ಇಲ್ಲೆಲ್ಲ ಅದು ಹಚ್ಚಿತೀವಿ ನಾವು. ಎಷ್ಟು ತುಂಬಿ ಬಿಟ್ಟೈತೆ ನೋಡಿ. ಇದು ಒಂಚೂರು ಇಷ್ಟು ಹಚ್ಚಿದ್ರೆ ಸಾಕು, ಎಷ್ಟೊಂದು ಬಂದುಬಿಡ್ತದೆ. ಮತ್ತು ಎಲ್ಲ ಕಡೆ ಸ್ವಲ್ಪ ಹಚ್ತೀವಿ. ಇವಂತೂ ಭಾಳ ಮಸ್ತ್ ಬಂದದ್ದು. ಇದು ಯಾಕೋ ಒಣಗಿತ್ತು ಗೊತ್ತಾಗಲಿಲ್ಲ. ಇದು ಸ್ವಲ್ಪ ಒಣಗಿತ್ತು, ಇದು ಸರಿಯಾಗಿ ಬರಲಿಲ್ಲ. ಇದು ಚೆನ್ನಾಗಿ ಬಂದಿದೆ. ಅದು ತೆಗೆದು ಬೇರೆನ ಹಚ್ಬೇಕೀಗ. ಇದೊಂದು ಬೇರೆ. ಎಷ್ಟು ವೆರೈಟಿ ಇಲ್ಲಿ, ಎಷ್ಟು ಕಲರ್ಸ್ ಅದಾವೆ ನೋಡಿ. ಇನ್ನೂ ಇಡ್ತೀವಿ ಗೊತ್ತಿಲ್ಲ ಇದು ಹೂ. ಇಲ್ಲಿ ನೋಡಿ
ಇದ್ರೊಳಗೆ ಜರ್ಬರ ಹಾಕಿಟ್ಟಿದ್ದಾರೆ ನೋಡಿ ಈಗ ತೆಗೆದು. ಮೊನ್ನೆ ಒಂದು ಬೇರೆ ದೊಡ್ಡ ಇದ್ರೊಳಗೆ ಹಾಕಿಟ್ಟಿದ್ವಿ, ಈಗ ಚಿಕ್ಕದು ಇದ್ರೊಳಗೆ ಗ್ಲಾಸ್ ಒಳಗೆ ಹೆಂಗೆ ಹಾಕಿಟ್ಟು ಕಾಚಿಂದ ನಮ್ಮಮ್ಮ ತೊಗೊಂಬಂದಿದ್ಲು ಇದು ಗ್ಲಾಸ್. ಬರುವಾಗ ಹಾಸ್ಪಿಟಲ್ ತೋರ್ಸಕತ್ತಿದ್ಲಲ್ಲ ಅವಾಗ ಅಲ್ಲಿ ತೊಗೊಂಡಿದ್ಲಂತ ನಮ್ಮ ಸಲುವಾಗಿ ಅಂತ 2 ಗ್ಲಾಸ್ ತೊಗೊಂಬಂದಿದ್ದಾಳೆ. ಇವು ಈ ರೀತಿ ಇದಾವೆ ನೋಡಿ ಗ್ಲಾಸ್ಗಳು, ಈ ರೀತಿ ಡಿಸೈನ್ ಅದ. ಇದ್ರೊಳಗೆ ನೀರು ಹಾಕಿಟ್ಟಾರೆ ಇವರು. ಸಂಜೆ 6:10 ಚಿನ್ನು ಇಲ್ಲಿ ಟೆನ್ಸ್ ಹಾಕೋತಿದ್ದಾರೆ ನೋಡಿ. ಚಿನ್ನು ಈ ಕಡೆ ನೋಡಿ, ಇಷ್ಟಾಗಿ ಟೆನ್ಸ್ ಆಗಿದ್ದೀರಾ. ಮನೆ ತೋರಿಸ್ಬರ್ತೇನೆ ಬಟ್ಟೆ ಹಾಕೊಳ್ಳೋರು ಮೇಯಾಗ ಎಷ್ಟು ನೋಡಿ ನಾಚ್ಕೊಂಡಂಗೆ ಮಾಡತ್ತಾರ ನೋಡಿ. ಇಲ್ಲಿ ನೋಡಿ ಶಾಂಭವಿ ಹೇಳಿದ್ವಿ ನಾವು ಮಳೆ ಬರ್ತಾ ಇದೆ ಭಾಳಮ್ಮ ಗುಬ್ಬಿ ಅಂತಂದ್ರೂ ಈಗ ಹೋಗಿದ್ದಾಳ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಒಮ್ಮೆ ಸಡನ್ನಾಗಿ ಈ ಥರ ಮಳೆ ಬರ್ತದೆ, ಅಡ್ಮಳಿ ಅಂತ ಅಂತಾರೆ ಇದಕ್ಕೆ. ರಪ 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 ಅಂತ ಹೇಳಿ ಹೊಡ್ಕೊತಾ ಇದ್ದೀವಿ. ಇದು ರಪ ರಪ ಅಂತ ಎದರಲ್ಲಿ ನಾ ಕೇಳಿದ್ದೆ ಅಂದರೆ, ಮೊನ್ನೆ ನಾವು ಪುಷ್ಪ 2 ಫಿಲ್ಮ್ ನೋಡಿದ್ವಿ. ಅದು ರಪ ರಪ್ ರಪ ರಪ್ ಹೊಡಿತೀನಿ ಅಂತ ಹೀರೋ ಅಂತಾನ ಅವಾಗ ಕೇಳಿಸ್ಕೊಂಡಿದ್ದೆ ನಾನು. ಹಂಗೆ ರಪ 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 ಮಳೆ ಬೀಳ್ತಾ ಇದೆ ನೋಡಿ, ಸಖತ್ ಮಳೆ ಹೊಡಿತಾ ಇದೆ ಜೋರ. ಆಮೇಲೆ ನೋಡೋಣ, ಶಾಂಭವಿ ಬಂದಮೇಲೆ ನಿಮ್ಮ ಭೇಟಿ ಮಾಡಿಸ್ತೀನಿ. ಮತ್ತು ಯಾರೋ ಈಗ ಬರ್ತಾ ಇದ್ದಾರಂತ ನಮ್ಮ ಮನೆಗೆ, ಚಿನ್ನು ಹೇಳ್ತಾರೆ ಅವ್ರ ಬಗ್ಗೆ. ಏನಿದೆ ಎಂಥ ಮಳೆ, ಏನಾಗಲ್ಲಮ್ಮ ಎಂಥ ಮಳೆ, ಏನು ಎಲ್ಲ ಸ್ಟ್ರಾಂಗ್ ಆಗಬೇಕು ಎಲ್ಲ ಅಂದು. ಮತ್ತು ಏನಿದೆ ಮಳೆ ಆವಾಜ್ ಬರ್ತಾ ಇದೀನಿಲ್ಲ, ಮತ್ತು ಹೆಂಗೀಗ ಸ್ಕೂಟಿ ತೊಗೊಂಡೋಗ್ಯಾರ ಎಲ್ಲ. ಟೈಮ್ 7 ಆಯಿತು, 4:30 ಹೋಗ್ಯಾಳಲ್ಲ. ಚಿಮ್ಮಣ್ಣ ಇಲ್ಲಿಗೆ ಹೋಗಿ ನಿಂತಾರ ಹೊರಗಡೆ ರೆಡಿಯಾಗಿ. ಒಬ್ರು ಯಾರೋ ಗೆಸ್ಟ್ ಬರೋರಿದ್ರಂತ, ಗೆಸ್ಟ್ ಸಲುವಾಗಿ ಹೋಗಿ ನಿಂತಾರ ಅಲ್ಲಿ ಹೊರಗಡೆ ನೋಡ್ಕೋತ. ಇಲ್ಲಿ ಹೋಗಿ ನಿಂತಾರ ನೋಡಿ ಬೆಳಿಗ್ಗೆ ನೋಡ್ಕೊಂಡು ಹೊರಗಡೆ. ಏನು ಕಳಕುರ್ದ ಇಲ್ಲಿಟ್ಟಿದ್ದೆ. ಮತ್ತು ಅಲ್ಲಿ ಕೈಯಾಗ ಯಾವಾಗ ತೊಗೊಂಡಿದ್ದಾರೆ ನೋಡಿ, ಮಳೆ ಒಳಗೆ ಯಾವಾಗ ನೋಡಿರ್ತಾರೆ, ಯಾವಾಗ ಅಡ್ಗೆ ಮನೆ ಬಂದಿರ್ತಾರೆ ಗೊತ್ತಾಗಲ್ಲ. ಭಾಳ ಚಾಲು ಅದಾರ ನಮ್ಮ ಯಜಮಾನ್ರು. ಯಾವಾಗಲೂ ಅವರು ಖಾಲಿ ಹೊಟ್ಟಿಲೆ ಇರೋರೇ ಅಲ್ಲ. ಮತ್ತೊಂದು ಸ್ಪೆಷಲ್ ಏನೋ ನಮ್ಮ ಮನೆಗೆ ಕಳ್ಸಿಕೊಟ್ಟಾರ ಒಬ್ರು. ಅವ್ರು ಯಾರಂತ ಚಿನ್ನು ಹೇಳ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಮೊದಲು ಅಪ್ಪನ ಸೊಪ್ಪು ಶೇಂಗಾ ಕೊಟ್ಟು ಬರೋಣ, ನಾನು ಸೊಪ್ಪು ತಿಂತೀನಿ, ಕ್ಲೈಮೇಟು ಹಸಿದು. ಮತ್ತು ನಂಗೊಂದು ಬೌಲ್ ತೊಗೊಂಡಿದ್ದೀನಿ. ಇನ್ನು ನಾ ಮಳೆ ಒಳಗೆ ಶೇಂಗಾ ತಿನ್ನೋ ಮಜಾನ ಬೇರೆ ಇರ್ತದೆ. ತಿನ್ನು ನೋಡ್ರಿ ನೀವು ಅಂತೀರಾ, ಹೌದು. ನಮ್ಮ ನೋಡಿ ಯಾರು ಬರೋದಾರ ಏನು ಅದು ಹೇಳಿಲ್ಲ. ಮೀನಾದ್ರೂ ಯಾರು ತಂದು ಕೊಟ್ಟಾರ ಅದಾದ್ರೂ ಹೇಳ್ರಿ. ಶಿವನ್ ಅಂತಂದ್ರೆ ಬಾಬು ಮನೆಯಲ್ಲ, ಬಾಬು ಕೊಡೋಕೆ ಬ್ರದರ್ ರಿಟೈರ್ಮೆಂಟ್ ಸಲ ವಿಶ್ ಮಾಡಿಗೆ ಬರ್ತೇನ್ರಿ. ಸೊ ಮನೇಲಿ ಇದ್ರೆ ಕೇಳಿದ್ರು. ಹೋದವಾರ ಫೋನ್ ಮಾಡಿದ್ರು ಅವರು. ಅವಾಗ ನಮ್ಮ ಊರ ಗ್ರಾಮ ದೇವರ ಜಾತ್ರೆಗೆ ಹೋಗಿತ್ತು, ವಿಠಲ ದೇವರ ಜಾತ್ರೆಗೆ. ಅವಾಗ ಅವರು ಪೋಸ್ಟ್ ಮಾಡಿದ್ರು. ಇವತ್ತು ಕೇಳಿದ್ರು ಫೋನ್ ಮಾಡಿ, ಆಯ್ತು ಬರೋಂತ ಹೇಳಿದ್ದೆ. ಮಳೆ ಕಡಿಮೆ ಆಗಲು ಬರ್ತೀವಿ ಅಂತ ಅಂದರು. ಮಳೆ ಜೋರಿದೆ, ಬರೀ ಫ್ಯಾಮಿಲಿ ಕರ್ಕೊಂಡು ಬರ್ರಿ ಅಂತ ಅಂದ್ರೆ, ಇಲ್ರಿ ನಾನು ಬಾಬು ಅಂತ ಬರ್ತೀವಿ. ಆಯ್ತು ಬರ್ರಿ ಅಂತ. ಒಂದು ಮಳೆ ಕಡಿಮೆ ಅಂದರೆ ಬರ್ಬೋದು. ಮತ್ತು ಮಳೆ ಭಾಳ ಜೋರಾಗಿತ್ತು ಅಂತಂದರೆ ಹೌದು ಮಳೆ ಜೋರದ ಭಾಳ. ಸರಿ ಹಂಗೆ ಎಲ್ಲಿ ಅಲ್ಲೇ ನಿಲ್ಲಕ್ಕೆ ಜಾಗ ಇದೆಯಾ? ಸರಿ ಓಕೆ, ಮಳೆ ಕಡಿಮೆ ಆಗಲಿ. ಓಕೆ ಎವ್ರಿಬಡಿ ಸೇಫ್ ಅಲ್ಲ? ಓಕೆ ಬಾಯ್. ಏಳ್ ಮೇಲೆ ಫೋನ್ ತಗೊಂಡು ಅಲ್ಲಿ ಕರೆ ಹೋಗೋರಿಗೆ. ಯಾಕೆ ನೀ ಹೋಗ್ಲಾ? ನಾ ಇನ್ನೂ ಬಾಜು ಇದು ಹಚ್ಕೊಳತೀನಿ ತಗೋ. ಹಿಂಗ್ಯಾಕೆ? ಹಂಗ ಬ್ಯಾಡ. ಹೋಗು ವಿಡಿಯೋ ತಗೊಂಡು